ಚಿಂತಾಮಣಿಯ ನಗರಸಭೆಯ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆಯಡಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಹಾಗೂ ಅಧಿಕಾರಿಗಳ ತಂಡ ನಗರಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಈ ಒಂದು ಸಮಯದಲ್ಲಿ ನಗರದ ಆಜಾದ್ ಚೌಕ, ವೆಂಕಟೇಶಗಿರಿ ಕೋಟೆ ಸೇರಿದಂತೆ ಇತರೆ ವಾರ್ಡ್ಗಳಿಗೆ ಭೇಟಿ ನೀಡಿ ಕಾಮಗಾರಿಯನ್ನು ವೀಕ್ಷಿಸಿದ್ದಾರೆ. ನಂತರ ಮಾತನಾಡಿದಂತಹ ಅವರು ಜಿಲ್ಲಾಧಿಕಾರಿಯಾಗಿರುವಂತಹ ರವೀಂದ್ರ ಅವರು ನಗರೋತ್ಥಾನ ಯೋಜನೆಯಡಿಯಲ್ಲಿ ನಗರದ ಭಾಗಗಳಲ್ಲಿ ಅಥವಾ ವಿವಿಧ ಭಾಗದಲ್ಲಿ ಈಗಾಗಲೇ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ನಗರದ ವಿವಿಧ ಭಾಗದಲ್ಲಿ ಡ್ರೈನೇಜ್ ಅಂದರೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಕಾಮಗಾರಿ ಕೂಡ ಉತ್ತಮವಾಗಿ ನಡೀತಾ ಇವೆ ಹಾಗೂ ಗುಣಮಟ್ಟದ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಯೋಜನೆಯ ಅಡಿಯಲ್ಲಿ ಆಜಾದ್ ಚೌಕ್ನಲ್ಲಿ ಈಗಾಗಲೇ 1,65,00,000 ಒಂದು ವೆಚ್ಚದಲ್ಲಿ ಕಾಮಗಾರಿ ಕೂಡ ನಡೀತಾ ಇದ್ದು, ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಲಿದೆ ಅಂತ ಹೇಳಿದ್ದಾರೆ. ದೊಡ್ಡಪೇಟೆಯಿಂದ ರೈಲ್ವೆ ಸ್ಟೇಷನ್ ರೋಡ್ವರೆಗೆ ಕೂಡ ಅಗಲೀಕರಣ ಮಾಡಲು ರಸ್ತೆಯಲ್ಲಿ ಬರುವಂತಹ ಕಟ್ಟಡಗಳ ಮಾಲೀಕರ ಒಂದು ಜೊತೆ ನಾವು ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದೀವಿ, ನಂತರ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದಂತಹ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತರಾದಂತಹ GN ಛಲಪತಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಚಿಂತಾಮಣಿ ನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ. ಚಿಂತಾಮಣಿ ನಗರದಲ್ಲಿ ಕೈಗೊಂಡಿರ್ತಕ್ಕಂಥ ನಗರೋತ್ಥಾನ ಕಾಮಗಾರಿಗಳ ಒಂದು ಪರಿವೀಕ್ಷಣೆಯನ್ನು ಮಾಡಬೇಕಾಗಿತ್ತು, ಸ್ಥಳ ಪರಿಶೀಲನೆಯನ್ನು ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಮತ್ತು ನಗರದ ವಿವಿಧ ಪ್ರದೇಶಗಳಿಗೆ ಕೂಡ ಭೇಟಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ನಗರೋತ್ಥಾನ ಅಡಿಯಲ್ಲಿ 25 ಕೋಟಿ ರೂಪಾಯಿಗಳು ಚಿಂತಾಮಣಿ ನಗರಕ್ಕೆ ಇರ್ತಕ್ಕಂಥದ್ದು. ಆ ಇರ್ತಕ್ಕಂಥ 25 ಕೋಟಿ ಒಳಗಡೆ 21 ಕೋಟಿ ಏನು ಬರುತ್ತೆ, 21 ಕೋಟಿಯಷ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅಂದರೆ ಸಿವಿಲ್ ಕಾಮಗಾರಿಗಳು 21 ಕೋಟಿ ಇರುತ್ತೆ. ಇನ್ನು 4 ಕೋಟಿ ವೈಯಕ್ತಿಕ ಫಲಾನುಭವಿಗಳಿಗೆ ನಾವು ಸ್ಕೀಮ್ ಅಡಿಯಲ್ಲಿ ಅವರಿಗೆ ಪ್ರಯೋಜನವನ್ನು ಮಾಡಿಕೊಡಬೇಕಾಗಿದೆ. ಈ 21 ಕೋಟಿ ಪೈಕಿ ಈಗ 4.71 ಕೋಟಿ ರೂಪಾಯಿನಷ್ಟು ಒಂದು ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಏನು ರಾಜಕಾಲುವೆ ಬರುತ್ತೆ, ಮೇನ್ ಡ್ರೈನ್ ಬರುತ್ತೆ, ಮೇನ್ ಡ್ರೈನನ್ನು ಕಟ್ಟಿರ್ತಕ್ಕಂಥದ್ದು, ಅದರ ಮೇಲೆ ಕವರ್ ಮಾಡಿರ್ತಕ್ಕಂಥದ್ದು, ಸ್ಲ್ಯಾಬನ್ನು ಕವರ್ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ. ಈಗ ಅದನ್ನು ಪರಿಶೀಲನೆ ಮಾಡಲಾಯಿತು. ಪರಿಶೀಲನೆ ಮಾಡಿದಂಥ ಕಾಲಕ್ಕೆ ಮೆಜರ್ಮೆಂಟ್ಸನ್ನು ಕರೆಕ್ಟ್ ಇದೆ. ಇದು ಕ್ವಾಲಿಟಿ ವರ್ಕು ಕೂಡ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದು ಕೆಲಸ ನೋಡಿಕೊಂಡು ಈಗ ಆಜಾದ್ ಚೌಕಲ್ಲಿ ಡಲ್ಟ್ ಸ್ಕೀಮ್ ಅಡಿಯಲ್ಲಿ ನಾವಿಲ್ಲಿ ಆಜಾದ್ ಚೌಕ್ನಲ್ಲಿ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. 1,65,00,000 ರೂಪಾಯಿಗಳಷ್ಟು ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಈಗ ಭರದಿಂದ ಸಾಗಿದೆ. ಈ ಒಂದು ಆಜಾದ್ ಚೌಕ್ನಲ್ಲಿ ಇದನ್ನು ಮಾಡಿದರೆ ಸಾರ್ವಜನಿಕರಿಗೂ ಕೂಡ ಬೈಕ್ ಸವಾರರಿಗೆ ಹೆಲ್ಮೆಟನ್ನು ನಾವು ಕಡ್ಡಾಯ ಮಾಡಿದ್ವಿ. ಪೊಲೀಸ್ ಇಲಾಖೆ ವತಿಯಿಂದ ಕಡ್ಡಾಯ ಮಾಡಲಾಗಿದೆ. ನೋಡಿ, ಹೆಲ್ಮೆಟನ್ನು ಧರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ನಾನು ಹಿಂದೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ, ನಮ್ಮ ಮೊಬೈಲ್ಗಳಿಗೆ ನಾವು ಸೇಫ್ಟಿಯಾಗಿರಲಿ ಅಂತ ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ. ಅಂಥದ್ರಲ್ಲಿ ನಮ್ಮ ಜೀವ ಉಳಿಸ್ತಕ್ಕಂಥದ್ದು ನಮ್ಮ ತಲೆ. ಪ್ರಯಾಣ ಮಾಡಬೇಕಾದ್ರೆ ಆಯತಪ್ಪಿ ಏನಾದರೂ ರಸ್ತೆ ಮೇಲೆ ಬಿತ್ತು ಅಂದರೆ ನಮ್ಮ ತಲೆ ಒಡೆದೋಗುತ್ತೆ. ಟ್ರೈನಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದು ಅನ್ರಿಪೇರಬಲ್, ಪ್ರಾಣನೇ ಕಳ್ಕೊಂಬಿಡ್ತೀವಿ. ಏಕೆಂದರೆ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಅವಲಂಬನೆಯಾಗಿರುತ್ತೆ. ಆ ವ್ಯಕ್ತಿಗೆ ಏನಾದ್ರು ಅಪಘಾತ ಆಗಿ ಮರಣ ಹತ್ತಿದ್ರೆ ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಫರ್ ಆಗ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.